ಇದೆ. ರಾಜ್ಯಸಭೆ ಚುನಾವಣೆಗೆ ಕೌಂಟ್ ಡೌನ್ ಪ್ರಾರಂಭ ಆದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮತ್ತೊಂದು ಅಪ್ಡೇಟ್, ಕುಪೇಂದ್ರ ರೆಡ್ಡಿ ಗೆಲ್ಲಿಸೋದಕ್ಕೆ ದಳಪತಿಗಳು ಕೂಡ ದಾಳ ಉರುಳಿಸ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊನೆ ಕ್ಷಣದ ತನಕ ಗೆಲುವಿಗಾಗಿ ರಣತಂತ್ರ ಹೂಡ್ತಿದ್ದಾರೆ ದಳಪತಿಗಳು. ತಮ್ಮ ಅಭ್ಯರ್ಥಿಯನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ನ ಆಪ್ತರ ಮೇಲೆ ಕುಮಾರಸ್ವಾಮಿ ಅವರ ಕಣ್ಣು. ಕಾಂಗ್ರೆಸ್ನ ಆಪ್ತರ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಆತ್ಮಸಾಕ್ಷಿ ಮತಕ್ಕಾಗಿ ಕುಮಾರಸ್ವಾಮಿ ಅವರು ಕಸರತ್ತು ನಡೆಸುತ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತ ವಿಜೇಂದ್ರ ಅವರಿಂದಲೂ ಕೂಡ ಕೆಲ ಶಾಸಕರಿಗೆ ಆಲ್ರೆಡಿ ಗಾಳ ಹಾಕಲಾಗಿದೆ. ಹೇಗಾದ್ರೂ ಮಾಡಿ ಕೆಲ ಶಾಸಕರನ್ನ ಈ ಕಡೆ ಓಟ್ ಮಾಡಿಸ್ಬೇಕು ಅಂತ, ಆ ಮೂಲಕ ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು, ಆ ಗೆಲುವಿಗೆ ಸಹಕಾರ ಮಾಡುವಂತೆ ಕಾಂಗ್ರೆಸ್ನ ಕೆಲ ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ವಿಜೇಂದ್ರ ಮತ್ತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಾಕ್ಟರ್, ಏನೇ ಸಂಧಾನಗಳು, ಏನೇ ಮನವಿಗಳು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಅಡ್ಡ ಮತದಾನ ಅಷ್ಟು ಸುಲಭನಾ? ಇಲ್ಲಿ ಎರಡು ಟೈಪ್ ಇದೆ. ಈ ಹಿಂದೆ ಅಂದ್ರೆ ಈ ಘಟನಾವಳಿ ಹೇಳಬೇಕು. ಡಿ.ಕೆ. ಶಿವಕುಮಾರ್ ಗುಜರಾತ್ನಲ್ಲಿ ಒಂದು ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ನಲ್ಲಿ ಅಹಮದ್ ಪಟೇಲ್ ಅವರು ಗೆಲ್ಲುವಂಥ ವಿಚಾರ, ಗೆಲ್ಲುವ ಸೋಲುವ ವಿಚಾರ. ಆಗ ಅಲ್ಲಿ ಎಲ್ಲ ಶಾಸಕರನ್ನು ಕೂಡ ಖರೀದಿ ಮಾಡೋದಕ್ಕೆ ಒಂದು ಪ್ಲಾನ್ ಆಗುತ್ತೆ. ಸ್ವತಃ ಅಮಿತ್ ಶಾ ಅವರೇ ಅಖಾಡಕ್ಕೆ ಇಳಿತಾರೆ. ಎಲ್ಲರನ್ನ ಖರೀದಿ ಮಾಡಿ ಅವ್ರಿಗೆ ಏನಿತ್ತು ಅಂತಂದ್ರೆ ಅಹಮದ್ ಪಟೇಲ್ ಅವರನ್ನು ಒಮ್ಮೆ ಸೋಲಿಸಬೇಕು, ರಾಜ್ಯಸಭೆಗೆ ಬರಬಾರ್ದು. ಯಾಕೆ ಅಹಮದ್ ಪಟೇಲ್ ಮೇಲೆ ಅವ್ರಿಗೆ ಕೋಪ ಅಂತಂದ್ರೆ, ಇವರು ಗೃಹ ಸಚಿವರಾಗಿದ್ದಾಗ, ಯಾರು ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಗೃಹ ಸಚಿವರಾಗಿದ್ದಾಗ ಅವ್ರ ಮೇಲೆ ಒಂದು ಕೇಸ್ ಆಗುತ್ತೆ, CBI ಕೇಸ್ ಆಗುತ್ತೆ. ಅವರನ್ನ ಗಡೀಪಾರು ಮಾಡಲಾಗುತ್ತೆ, ಅದೊಂದು ನಕಲಿ ಎನ್ಕೌಂಟರ್ ಕೇಸ್ ವಿಚಾರದಲ್ಲಿ. ಅದು ಅಮಿತ್ ಶಾಗೆ ಭಾಳ ಕೋಪ ಆಯಿತು. ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ. ಬಟ್ ಎಲ್ಲವೂ ಆಗುತ್ತೆ ಶ್ರುತಿ ಅವರೇ. ಅಲ್ಲಿ ಏನಾಗ್ಬಿಡ್ತದೆ, ಒಂದು ಚಾನ್ಸ್, ಲಕ್ ಕೈ ಕೊಡುತ್ತೆ. ಅದೇನು, ಈಗ ನೀವು ವೋಟ್ ಹಾಕುವಾಗ ನಿಮಗೊಬ್ಬ ಏಜೆಂಟ್ ಅಂತ ಇರ್ತಾರೆ. ನಾನು ಕಾಂಗ್ರೆಸ್ ಅವನಾದ್ರೆ ನನಗೊಂದು ಅಲ್ಲಿ ಏಜೆಂಟ್ ಇರ್ತಾರೆ. JDS ಅಲ್ಲಿ ಸಾಧಾರಣವಾಗಿ ರೇವಣ್ಣ ಅವರೇ ಇರ್ತಾರೆ ಏಜೆಂಟ್. ನಾನು ನಿಮಗೆ ತೋರಿಸ್ಬೇಕು ನಾನು ವೋಟ್ ಹಾಕಿದ್ದೀನಿ ಅಂತ. ವೋಟ್ ಹಾಕಿಬಿಟ್ಟು ಏಜೆಂಟ್ಗೆ. ಆದರೆ ಅವತ್ತೇನಾಗ್ಬಿಡ್ತದೆ, ಏಜೆಂಟ್ಗೆ ತೋರಿಸೋ ಬದಲಾಗಿ ಅಲ್ಲಿ ಗುಜರಾತ್ನಲ್ಲಿ ಅವರು ಮೀಡಿಯಾಗೆ ತೋರಿಸ್ಬಿಡ್ತಾರೆ. ಇಬ್ಬರು ಮೀಡಿಯಾಗೆ ಆ ಕಾರಣಕ್ಕಾಗಿ ಅಹಮದ್ ಪಟೇಲ್ ಅಹಮದ್ ಪಟೇಲ್ ಗೆದ್ದು ಬಿಡ್ತಾರೆ. ಅಹಮದ್ ಪಟೇಲ್ ಗೆದ್ದಂಥ ಸಂದರ್ಭದಲ್ಲಿ ಇಲ್ಲಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲ್ಲ ಕಾಂಗ್ರೆಸ್ನ ಗುಜರಾತಿ ಶಾಸಕರನ್ನ ಡಿ.ಕೆ. ಶಿವಕುಮಾರ್ ತಂದಿರ್ತಾರೆ. ಅದು ಕೋಪ ಇರುತ್ತೆ, ಅವ್ರ ಮೇಲೆ ರೈಡ್ ಆಗುತ್ತೆ. ವೆರಿ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋದಲ್ಲಿ ಒಂದು ಚೀಟಿ ಸಿಗುತ್ತೆ ಅಂತ. ಆಮೇಲೆ ಈಗ ಇದೆಲ್ಲ ಜೈಲಿಗೆ ಇದ್ದಾರಲ್ಲ, ಆ ಘಟನೆಯಿಂದ ಆಗಿರೋದು. ಹಾಗಾಗಿ ಅವರು ಕೂಡ ಭಾಳ ಪಕ್ವವಾಗಿ ಇದು ಹಿಂಗೆಲ್ಲ ನಡೆಯುತ್ತೆ ಅಂತ ನೀವು ನೋಡಬೇಕು. ನೀವು ಸಾಧಾರಣವಾಗಿ ಡಿ.ಕೆ. ಶಿವಕುಮಾರ್ ಅವರ ಬೈಟಿದ್ರೆ ನೆನ್ನೆದು ಹಾಕಿ ಆಯ್ತಾ, ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಅವರೆಲ್ಲ ಏನೆಲ್ಲ ಮಾತಾಡ್ತಾರೆ, ನನಗೆ ಗೊತ್ತಿದೆ, ನಾನೇನು ಮಾಡಬೇಕು ನನಗೂ ಗೊತ್ತಿದೆ, ನಾನು ಹೇಳ್ತೀನಿ ಕೇಳಲಿ, ಜನಾರ್ದನ್ ರೆಡ್ಡಿ ಅವರು ಕೂಡ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ರು. ಸೊ ಹಾಗಿರುವಾಗ ಇವರು ಕಾಂಗ್ರೆಸ್ನವರನ್ನ ಟಚ್ ಮಾಡಿದ್ ನಿಜ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಳಗಿದ ಕೈ ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ನ. ಓಕೆ, ಡಿ.ಕೆ. ಶಿವಕುಮಾರ್ ಮಾತಾಡೋದ ಸ್ಟೈಲ್ ನೋಡಿ, ಅಂದರೆ ನೀವು ಜಸ್ಟ್ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು ಡಿ.ಕೆ. ಶಿವಕುಮಾರ್ ಅವ್ರದ್ದು. ಸರ್, ಕ್ರಾಸ್ ವೋಟಿಂಗ್ ಆಗತ್ತಲ್ಲ, ನೀವು ಸೋಲೋ ಭೀತಿ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ವಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ್ಯಾವ MLAಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು, ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋದು ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ನಮ್ಗೆ ಬೇರೆಯವರು ಇದ್ದಾರೆ, ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ನಮ್ಮ ಅನುಭವಕ್ಕೆ. ಯಾಕೆಂದರೆ ಭಾಳ ಹುಷಾರಾಗಿರಬೇಕು ಅಂತೇಳಿ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ಎಕ್ಸ್ಟ್ರಾ ವೋಟ್ಸು ನಮಗಿದೆ. ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೋಬೇಕೋ ನಾವು ಮಾಡ್ಕೊಳ್ತೀವಿ. ಬೇರೆಯವ್ರದ್ದು ನಮ್ಮ ಜೊತೆ ಸಂಪರ್ಕ ಇದ್ದಾರೆ, ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ. ನೀವು ನೋಡಿದ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ, ಇದನ್ನ ಕಾನ್ಫಿಡೆನ್ಸ್ ಮಾತ್ರ ಅಲ್ಲ, ಇದು ಇಂಥ ಹೇಳಿಕೆಗಳಿದೆಯಲ್ಲ ಸಮ್ಟೈಮ್ಸು ನಿಮಗೆ ಎದುರಾಳಿಗಳ ಜಂಗಾಬಲ ಹುಡುಗೋಗ್ಬಿಡುತ್ತೆ. 138 ನಾನೆಲ್ಲ 140 ಟಚ್ ಅಲ್ಲಿದ್ದಾರೆ ಅವರು.
136 ಇವ್ರದ್ದು, ಹಾ 136 ಇವರದ್ದು, ಕಾಂಗ್ರೆಸ್ನವ್ರದ್ದು. ಕಾಂಗ್ರೆಸ್ನವ್ರದ್ದು, ದರ್ಶನ್ ಪುಟ್ಟಣ್ಣಯ್ಯ, ಹೌದು ಲತಾ ಮಲ್ಲಿಕಾರ್ಜುನ್, ಆಮೇಲೆ ಪುಟ್ಟಸ್ವಾಮಿ ಗೌಡ ಎಷ್ಟಾಯ್ತು, ಹಾ 139 ಹೌದು ಪ್ಲಸ್ ಜನಾರ್ದನ ಜನಾರ್ದನ್ ರೆಡ್ಡಿ ರೆಡ್ಡಿ 140. 40. ಆಮೇಲೆ ಅವ್ರು ಹೇಳಿದ್ರಲ್ಲ ನಮ್ಮ ತಳಿಕೆಯಲ್ಲಿ ಏನಿದೆ ಅಂತೇಳಿ ಅವ್ರಿಗೆ ಗೊತ್ತಿದೆ ಹೌದು. ಅಂದ್ಬಿಟ್ಟು ಈ ಹೇಳಿಕೆಗಳೇ ನಿಜವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಸೆಳೆಯೋದಕ್ಕೆ ಬಹಳ ಪ್ರಯತ್ನ ಮಾಡ್ತು. ಹೌದು. ಬಹಳ ಅವರೇ ಓಪನ್ ಆಗಿ ಹೇಳ್ತಾರೆ, ನನಗೆ ಭಾಳ ಆಫರ್ ಬಂತು ನಾನು ಹೋಗಿಲ್ಲ ಅಂತ ಹೇಳ್ತಾರೆ. ಬನ್ನಿ, ಬಟ್ ಬಿಜೆಪಿ ಸುಖ ಸುಮ್ಮನೆ ಸಿಕ್ಕಾಕೊಂಡ್ಬಿಡ್ತು ಅಂತ ಅನಿಸ್ತಾ ಇದೆ ನನಗೆ ಈ ವಿಚಾರದಲ್ಲಿ. ಅವ್ರು ಬೇರೆ ಏನಾದರೂ ಮಾಡ್ಬೋದಾಗಿತ್ತು. ಅಲ್ಲಿ ಕ್ರಾಸ್ ವೋಟಿಂಗ್ ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆ ಏನಾದರೂ ಆಗ್ಬಿಟ್ರೆ ಬಹಳ, ಯಾಕಂದ್ರೆ ಅಲ್ಲಿ ಆಗೋ ಸಾಧ್ಯತೆ ಇದೆ. ಈಗ ಕಾಂಗ್ರೆಸ್ನವರು ವಿಪ್ ಜಾರಿ ಮಾಡಿದ್ದಾರೆ. Okay. ಆ ರೀತಿ ಏನಾದ್ರೂ ಅವರು ಅಡ್ಡ ಮತದಾನ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತಾ ಇಲ್ಲಿ? ಈಗ ನಿಮಗೆ ಅದರಲ್ಲಿ ಏನೇ ಕ್ರಮ ತಗೊಂಡ್ರು ಕೂಡ ಸದಸ್ಯತ್ವ ಶಾಸಕತ್ವ ಏನು ಹೋಗೋದಿಲ್ಲ. ಓಕೆ. ಈ ಹಿಂದೆ ನಿಮಗೆ ನೆನಪಿರ್ಲಿ, ಈ ಜಮೀರ್ ಅಹ್ಮದ್ ಖಾನ್, ಈ ಚೆಲುವರಾಯ ಸ್ವಾಮಿ, ಈ ಬಾಲಕೃಷ್ಣ ಇವರೆಲ್ಲ JDS ಅಲ್ಲಿ ಇದ್ರು. ಈ ಗೋಪಾಲಯ್ಯ ಇವರೆಲ್ಲ 7 ಜನ JDS ಅಲ್ಲಿ ಇದ್ರು. ಇದೇ ತರ ಒಂದು ರಾಜ್ಯಸಭಾ ಚುನಾವಣೆ ಬರುತ್ತೆ, Correct. ಎಲ್ಲರೂ ಕ್ರಾಸ್ ಔಟಿಂಗ್ ಆಗ್ತಾರೆ. ಅವ್ರನ್ನ ಏನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಶಾಸಕ ಸ್ಥಾನ ರದ್ದಾಗೋದಿಲ್ಲ, ಅವ್ರಿಗೆ ಒಂದು ಕಿರಿಕಿರಿ ಆ ಕಡೆ ಈ ಕಡೆ ಆಗುತ್ತೆ. ನೀವು ಇರ್ಬೋದು ಇಲ್ಲದೆ ಇರ್ಬೋದು ಹಿಂಗೆಲ್ಲ ಆಗುತ್ತೆ, ಬಿಟ್ಟರೆ ಶಾಸಕ ಸ್ಥಾನ ರದ್ದಾಗೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಹಿಂಗೆಲ್ಲ ಬರೋದಿಲ್ಲ, ಅವ್ರದ್ದೇ ಒಳಗಿನ ಕೆಲವು ಕಿರಿಕಿರಿಗಳಾಗುತ್ತೆ. ಬನ್ನಿ ಕೇಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾರೆಲ್ಲ? ದಳಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ JDS ಬೀಟ್ ಮಾಡುವಂತಹ ಅಂದ್ರೆ ಸತೀಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ 46 ಬೇಕಿರೋದು, 20 ಜನ ಜಾಸ್ತಿ ಇದ್ದಾರೆ, ಒಂದಿಬ್ಬರನ್ನ ಎಕ್ಸ್ಟ್ರಾ ಹಾಕಿಸ್ಕೊತಾರೆ. ಈಗ ಬಿಜೆಪಿಗೆ ಟೆನ್ಷನ್ ಏನು, ಮರ್ಯಾದೆ ಹೋಗುತ್ತೆ ಅಂತನಾ? ಒಂದು ವೇಳೆ ಕಾಂಗ್ರೆಸ್ಗೆ ಅವ್ರು ಓಟ್ ಹಾಕ್ಬಿಟ್ರೆ ಹೆಬ್ಬಾರೋ ಅಥವಾ ST ಸೋಮಶೇಖರ್ ಹಾಕ್ಬಿಡ್ಬೋದು. ಆದರೆ ಬಿಜೆಪಿ ಕ್ಯಾಂಡಿಡೇಟ್ ಏನು ಸೋಲೋದಿಲ್ಲ ಅಲ್ಲ, ಪ್ರಾಬ್ಲಮ್ ಏನೀಗ? ಜಯಪ್ರಕಾಶ್, ಪ್ರಮುಖವಾಗಿ ಇವರು ಮೊದಲನೇದಾಗಿ ಅಸಮಾಧಾನದಲ್ಲಿ ಇರ್ತಕ್ಕಂಥವ್ರು ಇವರು ಬಿಜೆಪಿಗೆ ಮತಗಳನ್ನ ಹಾಕ್ತಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಒಂದು ಮೊದಲನೇ ಡೌಟು. ಮೊದಲನೇದಾಗಿ ಇದನ್ನ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಇವ್ರು ಒಂದ್ ವೇಳೆ ಮಾಡಲ್ಲ ಅಂತಂದ್ರೆ ಇವ್ರನ್ನ ಹೊರತುಪಡಿಸಿ ಅಂದ್ರೆ ಇನ್ನೂ ಇಬ್ರು ಹೆಚ್ಚಿನದಾಗಿ ಹಾಕ್ಬೇಕಾಗತ್ತೆ. ಈ 46 ಏನ್ ಬೇಕಾಗುತ್ತೆ ಮತಗಳು, ಇದ್ರಿಗೆ ಹೆಚ್ಚುವರಿಯಾಗಿ ಇನ್ನೂ 2 ಮತಗಳನ್ನ ಹಾಕ್ಬೇಕಾಗತ್ತೆ. ಒಂದು ವೇಳೆ ಅಂದ್ರೆ ಸೋಮಶೇಖರ್ ಇಲ್ಲಪ್ಪ ನಾನು ಬಿಜೆಪಿಗೂ ಮಾಡಲ್ಲ ಅಂತ ಅಂದಿದ್ದೆ ಆದರೆ, ಅಥವಾ ಇಲ್ಲ ನಾನು ಬಿಜೆಪಿ ಮಾಡ್ತೀನಿ ಅಂತಿದ್ದಾರೆ, ಸಮಸ್ಯೆ ಇಲ್ಲ, 46 ಓಟ್ಗಳನ್ನ ಹಾಕ್ತಾರೆ. ಉಳಿದಂತಹ ಇನ್ನೇನು ಓಟ್ಗಳಿರುತ್ತೆ 20 ಓಟ್ಗಳು, 20 ಪ್ಲಸ್ JDS ನ 19 ಓಟ್ಗಳನ್ನ ಆಗುತ್ತೆ, 39. ಆದ್ರೆ ಈ 2ನೇ ಪ್ರಶಸ್ತಿಯ ಮತಗಳಿದೆಯಲ್ಲ, ಈ 2ನೇ ಪ್ರಶಸ್ತಿಯ ಮತಗಳನ್ನ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಹಾಕ್ತಾರಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ. ಯಾಕೆಂತಂದ್ರೆ ಅವ್ರು ಹಾಕದೆ ಹೋದ್ರೆ ಈಗ ಅವ್ರೇನ್ ನಿರೀಕ್ಷೆ ಅಂತ 7 ಮತಗಳು ಬೇಕಿತ್ತು. ಈಗ ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಮತಗಳನ್ನು ಸೇರಿಸಿ ಅವ್ರಿಗೆ 39 ಮತಗಳಾಗುತ್ತೆ. ಈಗ 39 ಮತಗಳು ಜೊತೆಗೆ ಇನ್ನ 7 ಮತಗಳು ಬೇಕಾಗತ್ತೆ. ಆ 7 ಮತಗಳಲ್ಲಿ ಜನಾರ್ದನ್ ರೆಡ್ಡಿ ಸೇರಿ 40, ಇನ್ನು ಉಳಿದಂತೆ 6 ಶಾಸಕರನ್ನ ಅಂದ್ರೆ ಪಕ್ಷೇತರನ್ನು ಸೇರಿದಂತೆ ಉಳಿದನ್ನು ಸೆಳೆಯೋದಕ್ಕಿಂತ ಪ್ಲಾನ್ ಆಗಿತ್ತು. ಒಂದು ವೇಳೆ ಇದರಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಈಗಾಗಲೇ ಕಾಂಗ್ರೆಸ್ ನತ್ತ ವಾಲ್ತಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ DK ಅವರ ಕಾನ್ಫಿಡೆನ್ಸ್ ನೋಡಿದ್ರೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನ ಇದನ್ನು ಹೊರತುಪಡಿಸಿ ಒಂದು ವೇಳೆ ಏನಾದ್ರು ಮತ್ತೆ ಇಲ್ಲಿ 2ನೇ ಪ್ರಶಸ್ತಿಯ ಮತಗಳು ಕುಪೇಂದ್ರ ರೆಡ್ಡಿಗೆ ಏನು ಶಿವರಾಮ್ ಹೆಬ್ಬಾರ್ ಮತ್ತೆ ST ಸೋಮಶೇಖರ್ ಇಬ್ಬರು ಕೂಡ ಮತ ಹಾಕದೆ ಹೋದ್ರೆ ಮುಲಾಜಿಲ್ದೇನೆ ಸೋಲ್ಬೇಕಾಗತ್ತೆ ಕುಪೇಂದ್ರ ರೆಡ್ಡಿ. ಅಂದ್ರೆ ಇವ್ರಿಗೆ ಈಗಾಗಲೇ ಮೈತ್ರಿಯನ್ನ ಸಂಪೂರ್ಣವಾಗಿ ಧಿಕ್ಕರಿಸಿರ್ತಕ್ಕಂಥದ್ದು. ಅಮಿತ್ ಶಾ ಹೇಳಿದ್ರು ಕೂಡ ನಾವು ಮೈತ್ರಿಗೆ ಬೆಂಬಲ ಇಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಸಾರಾಸಗಟಾಗಿ ಹೇಳಿರ್ತಕ್ಕಂಥದ್ದು. ಮೈತ್ರಿಯನ್ನು ತಳ್ಳಿ ಹಾಕಿರ್ತಕ್ಕಂಥದ್ದು ST ಸೋಮಶೇಖರ್ ಅವರು. ಸೊ ಹೀಗಾಗಿ ಏನೇನೆ 2ನೇ ಅಭ್ಯರ್ಥಿ ಏನಿದ್ದಾರೆ ಮೈತ್ರಿ ಅಭ್ಯರ್ಥಿ, ಇವನ ಗೆಲುವು ಸೋಲು ಎರಡೂ ಕೂಡ ಇವರ ಕೈಯಲ್ಲಿ ಇರ್ತಕ್ಕಂಥದ್ದು ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್. ಅಂದ್ರೆ ಪೂರ್ಣ ಪ್ರಮಾಣದ ಮತಗಳೇನು ಇಲ್ಲ ಇವ್ರ ಕೈಲಿಲ್ಲ. ಆದ್ರೆ 2 ಮತಗಳು ಇರುವಂತಹ 7 ಮತಗಳ ಪೈಕಿ ಅದ್ರಲ್ಲಿ ಇನ್ನೂ 2 ಮತಗಳು ಕಡಿಮೆ ಆಗಿದೆ ಅಂತಂದ್ರೆ ಮತ್ತಷ್ಟು ಸವಾಲಾಗಿರ್ತಕ್ಕಂಥದ್ದು. ಈಗಾಗಲೇ ಪರಿಷತ್ ಇದರಲ್ಲಿ ಕೂಡ ಈಗಾಗಲೇ AP ರಂಗನಾಥ್ ಅವರ ಸೋಲಾಗಿರ್ತಕ್ಕಂಥದ್ದು ಮೊದಲ ಸೋಲಾಗಿರ್ತಕ್ಕಂಥದ್ದು ಈಗಾಗಲೇ ಮೈತ್ರಿ ನಾಯಕರಿಗೆ. ಇನ್ನು 2ನೇದಾಗಿ ಇದು ಕೂಡ ಸೋಲಾದ್ರೆ ಈ ಬಂದ್ರೆ ಒಂದು ರೀತಿಯಲ್ಲಿ ಮೈತ್ರಿಗೆ ಪದೇ ಪದೇ ಸೋಲಾಗ್ತಕ್ಕಂಥದ್ದು. ಇದಾಗಲೇ ಒಂದು ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ ಹೋಗುತ್ತಾ ಮೆಸೇಜ್ ಇದೆಯಾ, ಸಂದೇಶ ಹೋಗುತ್ತಲ್ವಾ, ಅದು ಖಂಡಿತವಾಗ್ಲೂ ಕೂಡ ಇದು ಮತ್ತೆ ಇಷ್ಟು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಸಾಧ್ಯತೆ ಇರತಕ್ಕಂಥ ಜಯಪ್ರಕಾಶ್. ಈ ನಿಟ್ಟಿನಲ್ಲಿ ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರ ಮತಗಳನ್ನ ಖಚಿತಪಡಿಸ್ಕೊಳ್ಳುವಂಥದ್ದು, ಜೊತೆಗೆ ಆದಷ್ಟು ಮನವೊಲಿಸುವಂತಹ ಕೆಲಸಗಳಿಗೆ ಕೈ ಹಾಕಿ ನೀವು ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಅದರಲ್ಲಿ ಪ್ರಮುಖವಾಗಿ ರಾಧಾ ಮೋಹನ್ ದಾಸ್ ಅವರು ವಿಜೇಂದ್ರ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕರೆಕ್ಟಾಗಿ ಒಬ್ಬರಿಗೆ ಬೇಕಿರುವಂಥ ಮತಗಳು 44.8 ಅಂತ ಹೇಳ್ತಾರೆ, 45. ಆಮೇಲೆ ಒಂದು ಗ್ಯಾರಂಟಿ ಇರಲಿಂದ 46 ಅಂತ ಹೇಳ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಆ ಥರ 45 ಸಾಕಾಗತ್ತೆ. ಇಲ್ಲಿ ಕಾಂಗ್ರೆಸ್ಗೆ ಆಲ್ರೆಡಿ ಎಕ್ಸ್ಟ್ರಾ ಮತಗಳಿದೆ. ಇಲ್ಲಿ ಈಗಿರುವಂಥದ್ದು ಏನು, ಈ ಥರ ಸೋತು ಅಂತ ಹೇಳುವಾಗ ಈಗ ಸುರೇಶ್ ಹೇಳ್ತಾ ಇದ್ರು ಏನಾಗತ್ತೆ, ಏನು ಆನೆ ಕುದುರೆ ಏನೂ ಆಗಲ್ಲ. ಆದರೆ ಮೊನ್ನೆ ರಂಗನಾಥ್ ಸೋತ್ರಂತೆ, ಹೌದಾ?
ಹೌದು. JDS ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಸೋಲಾಯ್ತಾ? ಮತ್ತೆ ಕುಪೇಂದ್ರ ರೆಡ್ಡಿ ಸೋತ್ರಂತೆ, ಹೌದಾ? JDS BJP ಮೈತ್ರಿಕೂಟ ಸೋಲಾಯ್ತಾ? ಇದೆಯಲ್ಲ, ಬಾಯಿಂದ ಬಾಯಿಗೆ ಹೋಗಿ ಅದೊಂದು ಜನಮನಸ್ಸಲ್ಲಿ ಏನಾಗುತ್ತೆ, ಸೋಲ್ತಾರಂತೀರಿ ಹಿಂಗೆ ಬಂದ್ಬಿಡುತ್ತೆ. ಭಯ ಪಡೋದು ಇದನ್ನೇ. ಬನ್ನಿ ಇನ್ನು ದಳಪತಿಗಳ ಪ್ಲಾನ್ ಏನು ಅನ್ನೋದನ್ನ ಕೇಳೋಣ. ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಯಾವ ರೀತಿ ಪ್ಲಾನ್ ಆಗ್ತಾ ಇದೆ ದಳಪತಿಗಳಿಂದ? ರಿಸ್ಕ್ ತಗೊಂಡ್ರ ಅಥವಾ ಚಾನ್ಸ್ ತಗೊಂಡ್ರ? ಏನಿದು? ಸೋಲು ಆಗತ್ತೆ ಅನ್ನುವಂಥ ಗ್ಯಾರಂಟಿ ಮೊದಲೇ ಇರಲಿಲ್ವಾ? ಅದರ ನಡುವೆ ಕೂಡ DK ಶಿವಕುಮಾರ್ ಅಂತವರು ಲೀಡ್ ಮಾಡ್ತಾ ಇರುವಾಗ ಬಂದುಬಿಡ್ತಾರೆ ಕಾಂಗ್ರೆಸ್ನಿಂದ, ಆತ್ಮಸಾಕ್ಷಿ ಓಟ್ ಹಾಕ್ಬಿಡ್ತಾರೆ, ದುಡ್ಡು ತಗೊಂಡು ಓಟ್ ಹಾಕ್ಬಿಡ್ತಾರೆ ಅನ್ನುವಂಥ ಗ್ಯಾರಂಟಿ ಅದು ಹೆಂಗೆ ಬಂತು ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸೋದು? ಈಗಲೂ ಕೂಡ ನಿಮ್ಗೆ ಅನ್ಸುತ್ತಾ ಕುಪೇಂದ್ರ ರೆಡ್ಡಿ ಗೆದ್ದು ಬಿಡ್ತಾರೆ ಅಂತೇಳಿ? ಖಂಡಿತ ಗೆಲ್ಲೋ ಸಾಧ್ಯತೆ ತೀರಾ ಕಡಿಮೆ ಇದೆ ಜಯಪ್ರಕಾಶ್. ನೀವು ಹೇಳಿರೋ ಹಾಗೆ ಒಂದು ಚಾನ್ಸ್ ತೊಗೊಂಡ್ರ, ರಿಸ್ಕ್ ತೊಗೊಂಡ್ರ, ಎರಡೂ ಅಂಶಗಳು ಕೂಡ ಇಲ್ಲಿ ಗಣನೆ ತೆಗೆದುಕೋಬೇಕಾಗುತ್ತೆ. ಯಾಕಂದರೆ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಈ ವಿಚಾರ ಬಂದೇ ಬರುತ್ತೆ. ಯಾಕಂದರೆ ಅವ್ರ ಹತ್ರ 39 ಓಟ್ ಇದೆ. ಅಷ್ಟು ದೊಡ್ಡ ಮಟ್ಟದ ಓಟ್ ಇಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇದ್ದರೆ ಮೈತ್ರಿ ಆಗಿದ್ರಪ್ಪ, ಸೋಲು ಗೆಲುವು ನೆಕ್ಸ್ಟು, ಒಂದು ಚಾನ್ಸ್ ತಗೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ನಿಂತಿರ್ಬೋದು. ಅದ್ರ ಜೊತೆಗೆ ಈ ಹಿಂದೆ ರಾಜ್ಯಸಭೆ ಚುನಾವಣೆಗಳ ಆಗಿರುವಂಥ ಬೆಳವಣಿಗೆಗಳು ನೀವು ಹೇಳಿದ್ರಿ ಆಗಲೇ, ಚೆಲುವರಾಯ ಸ್ವಾಮಿ, ಜಮೀರ್ ಅಹ್ಮದ್, ಬಾಲಕೃಷ್ಣ ಅವರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿಬಿಟ್ರು. ಆ ರೀತಿ ಏನಾದರೂ ಸಾಧ್ಯತೆ ಇರುತ್ತಾ? 39 ಜನ ಇದ್ದಾರೆ ನಮ್ಮ ಹತ್ರ, ಇನ್ನೊಂದು 5-6 ಶಾಸಕರು ಏನಾದರೂ ಮಾಡಿ ಸೆಳಿಬಹುದಾ, ಒಂದು ಚಾನ್ಸ್ ತಗೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿಯವರು ಮತ್ತು BJPಯವರು ಚರ್ಚೆ ಮಾಡಿ ತಮ್ಮ ಅಭ್ಯರ್ಥಿಯನ್ನು ಹಾಕಿದ್ರು. ಆದರೆ ಸದ್ಯದ ಮಟ್ಟಿಗಂತೂ ಕಾಂಗ್ರೆಸ್ನ ನಾಯಕರು ಅತ್ಯಂತ ವಿಶ್ವಾಸದಿಂದಿದ್ದಾರೆ. ತಮ್ಮ ಯಾವುದೇ ಶಾಸಕರು ಕೂಡ ಅಡ್ಡ ಮತದಾನ ಮಾಡುವ ಸಾಧ್ಯತೆ ಇಲ್ಲ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೂ ಕೂಡ ಈಗ ಸರ್ಕಾರ ಅವ್ರದ್ದೇ ಇದೆ, ಯಾಕೆ BJP JDS ಮೈತ್ರಿಗೆ ಅಭ್ಯರ್ಥಿಗೆ ಹಾಕಬೇಕು, ನಮಗೇನು ಲಾಭ, ಕೆಲವು ಆಮಿಷಗಳಿದ್ರೂ ಕೂಡ ಅಷ್ಟು ರಿಸ್ಕ್ ತೊಗೊಳ್ಳೋದಕ್ಕೆ ಕಾಂಗ್ರೆಸ್ನವರು ಹೋಗೋದಿಲ್ಲ. ಹಾಗಾಗಿನೇ JDS ಒಂದು ಚಾನ್ಸ್ ತೊಗೊಂಡ್ರು, ರಿಸ್ಕ್ ತೊಗೊಂಡ್ರು, ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದವರೆಗೂ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಕೆಲವು ತಮ್ಮ ಆಪ್ತ ಬಳಗದ ಕಾಂಗ್ರೆಸ್ನಲ್ಲಿ ಶಾಸಕರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಮನವೊಲಿದು JDS ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮತ ಹಾಕ್ತಾರೆ ಅನ್ನೋದು ತೀರಾ ಸಾಧ್ಯತೆ ಕಡಿಮೆ ಇದೆ. ಒಂದು ವೇಳೆ ಆ ರೀತಿ ಆದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ, ಕಾನೂನು ಪ್ರಕ್ರಿಯೆಗಳು ಆದರೂ ಕೂಡ ಆ ರೀತಿಯ ರಿಸ್ಕ್ ಕಾಂಗ್ರೆಸ್ ಯಾರು ತಗೊಳ್ಳೋದಿಲ್ಲ. ಆದರೆ ಒಂದು ಪ್ರಯತ್ನವಂತೂ ತಗೊಂಡಿದ್ದಾರೆ. JDS ಮತ್ತು BJP ಅಭ್ಯರ್ಥಿ ತಮ್ಮ ಬಳಿ 39 ಓಟ್ ಇದೆ, ಅದನ್ನು ಸುಮ್ಮನೆ ಯಾಕೆ ಮಾಡಬೇಕು, ಒಂದು ಚುನಾವಣೆಗೆ ಇಳಿಯೋಣ, ಗೆಲುವು ಸೋಲುವು ಇದ್ದೇ ಇರುತ್ತೆ. ಆದರೆ ಒಂದು ಚಾನ್ಸ್ ತೊಗೊಂಡು ಪ್ರಯತ್ನ ಮಾಡೋಣ, ಪ್ರಯತ್ನ ಆಗಲಿಲ್ಲ ಅಂದರೆ ಸೋಲಾಗುತ್ತೆ, ಬಟ್ ಒಂದು ಪ್ರಯತ್ನ ಆದರೂ ಪಟ್ವಲ್ಲ ಅನ್ನೋ ಒಂದು ಇರ್ಬೋದು. ರಿಸ್ಕ್ ತೊಗೊಂಡಿದ್ದಾರೆ, ಕಷ್ಟ ಸಾಧ್ಯ. 27 ಇನ್ನೊಂದು 2-3 ದಿನ ಇದೆ, ತಮ್ಮೆಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಬೇಕಾಗುತ್ತೆ. DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಮಗೂ ಕೂಡ ಕ್ರಾಸ್ ವೋಟಿಂಗ್ ಮಾಡುವ ಈ ಸಾಧ್ಯತೆ ಇಲ್ವಾ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿನೇ JDS ಮತ್ತು BJP ಮೈತ್ರಿ ಶಾಸಕರನ್ನು ಕೂಡ ಹಿಡಿದಿಟ್ಕೊಳ್ಬೇಕಾಗುತ್ತೆ. ಆ ಜೊತೆಗೆ ಕಾಂಗ್ರೆಸ್ನ ಕೆಲವು ಶಾಸಕರನ್ನು ಸಂಪರ್ಕಿಸಿದರೆ ಥ್ಯಾಂಕ್ ಯು. ಇಲ್ಲಿ ಒಂದು ಅದೇ ಕುಪೇಂದ್ರ ರೆಡ್ಡಿ ಅವರು ಏನಂತಂದ್ರೆ ಒಂದು ರಿಸ್ಕ್ ತಗೊಂಡು ಚಾನ್ಸ್ ತಗೊಂಡಿದ್ರೆ ಆದ್ರೆ ಆಗತ್ತೆ ಬಿಡ್ರಿ, ಏನೋ ಯಾರಾದರೂ ಬರೋದು ಬಂದ್ಬಿಡ್ತಾರಂತೆ. ಹಾಗಂತ ಈ ಹಿಂದೆ ಇಂಥದ್ದು ಕ್ರಾಸ್ ವೋಟಿಂಗ್ ಆಗಿಲ್ಲ ಅಂತಲ್ಲ. ನಾನು ಹೇಳಿದ್ನಲ್ವಾ, 7 ಶಾಸಕರು ನಂತರ JDS ಅಲ್ಲೇ ಇರ್ತಾರೆ. ಅವರು JDS ಅಲ್ಲೇ ಇರ್ತಾರೆ. ಎಲೆಕ್ಷನ್ ಟೈಮಲ್ಲಿ ನಂತರ ರಾಜೀನಾಮೆ ಕೊಟ್ಟು ವಾಪಸ್ ಈ ಕಡೆಯಿಂದ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಶೆಟ್ಟರ್ ಮೈತ್ರಿಯಿಂದ ಯಾರಾದ್ರೂ ಬೇಸತ್ತಿದ್ರು ಕೂಡ ಇಲ್ಲಿಂದನೂ ಆಗ್ಬಹುದು, ಆ ಕಡೆಯಿಂದನೂ ಆಗ್ಬಹುದು. ಇಲ್ಲ, ಕುಪೇಂದ್ರ ರೆಡ್ಡಿ ನೋಡಿ, ಸೋತ್ರ ಒಂದ್ ವೇಳೆ ಸೋತ್ರೆ ಕುಪೇಂದ್ರ ರೆಡ್ಡಿ ಅಂತ ತಲೆ ಕೆಡಿಸ್ಕೊಳ್ಳೋ, ಅವ್ರು ಕುಬೇರ, ಅವ್ರು ಬಹಳ ದೊಡ್ಡ ಕುಬೇರ. ಒಂದು ಚಾನ್ಸ್ ಟ್ರೈ ಮಾಡಿದ್ದಾರೆ. ಆದರೆ ಇವ್ರಿಗೊಂದು ಹಿನ್ನಡೆ ಆಗುತ್ತೆ. ಯಾಕಂದರೆ BJP ಕ್ಯಾಂಡಿಡೇಟ್ ಸೋತ್ರೆ ಕಾಂಗ್ರೆಸ್ ಅವ್ರು ಹೇಳಕ್ಕೆ ಶುರು ಮಾಡ್ತಾರೆ, ನೋಡ್ರಿ ರಂಗನಾಥ್ ಅವ್ರ ಸೋತ್ರಲ್ಲಿ ನಾವು ಇವರನ್ನ ಪುಟ್ಟಣ್ಣ ಅವ್ರನ್ನ ಗೆಲ್ಸ್ಕೊಂಡ್ ಬಂದ್ವಿ, MLC, ಆಮೇಲೆ ಇವರನ್ನ ಗೆಲ್ಸ್ಕೊಂಡ್ ಬಂದ್ವಿ, ನಡೆಯಲ್ಲ ಅಂತ ಹೇಳಿದಾಗ ಜನಮಾನಸದಲ್ಲಿ ಆ ರೀತಿ ಒಂದು ಸಂದೇಶ ರವಾನೆ ಆಗುತ್ತೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮಂಡ್ಯದಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿಬಿಟ್ಟಿದ್ದಾರೆ ಸುಮಲತಾ. ಹಾಗಿದ್ರೆ JDS ಅದನ್ನು ಅಷ್ಟು ಬೇಗ ಒಪ್ಕೊಳ್ಳುತ್ತಾ?